ಹೇಳೋದು ನಮ್ಮ ಆರ್ ಎಮ್ ಅವ್ರು ಹೇಳ್ತಾ ಇರೋದು ಸರಿ ಇದೆ. ಈಗ 10 ಸೈಟ್ ಇಟ್ಕೊಂಡಿದ್ದೀನಿ, 5 ಇವಾಗ ಕೊಡ್ತೀನಿ, 5 ಮುಂದಿನ ವರ್ಷ ಕೊಡ್ತೀನಿ. ಅವಾಗ ಏನು ಮಾಡ್ತೀರಾ? ವಾಟ್ ಈಸ್ ದ ಎಂಡ್ ಫಾರ್ ದಿಸ್? ಆಸ್ ಆಫ್ ನೌ ದೇರ್ ಇಸ್ ನೋ ಪ್ರಾವಿಷನ್. ಈಗ ನಾವು ಈಗ ಇದಕ್ಕೋಸ್ಕರನೇ ತಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ತಂದುಬಿಟ್ಟು ತೆರಿಗೆಗೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು ಅಲ್ಟಿಮೇಟ್ಲಿ. ಬಟ್ ನಾವು ವಿ ಕೆನಾಟ್ ಪನಿಷ್ ಗುಡ್ ಸಿಟಿಸನ್ಸ್ ಅಲ್ಲ. ಯಾರು ಒಳ್ಳೆ ನಾಗರಿಕರಿದ್ದಾರೆ, ತೆರಿಗೆ ಕಟ್ತಾ ಇದ್ದಾರೆ, ಕರೆಕ್ಟಾಗಿ ಲೇಔಟಲ್ಲಿ ಮಾಡ್ಕೊಂಡಿದ್ದಾರೆ, ಅಥವಾ ಅವಾಗ ಏನೋ ತೊಗೊಂಡಿರೋರಿಗೆ ಕೂಡ ನಾವು ಮಾಡಿದ್ದೀವಿ. ಬಟ್ ನೀವು ಸಲಹೆ ಕೊಡಿ, ವಿ ವಿಲ್ ಸಕಾರಾತ್ಮಕವಾಗಿ ನಾವು ಸ್ವೀಕಾರ ಮಾಡ್ತೀವಿ. ಕೃಷ್ಣ ಅವ್ರು ಹೇಳ್ದಂಗೆ ಅದು ಒಂದು ಔಟ್ಲೆಟ್ ಇರ್ಬೋದು, ಅಥವಾ ಏನು ನೀವು ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋರಿಗೆ ಫೈನ್ ಹಾಕ್ತೀರಾ, 4 ಪಟ್ಟು ಹಾಕ್ತೀರಾ, ಅದೆಲ್ಲನೂ ಚರ್ಚೆ ಆಗಿದೆ. ಬಟ್ ವಾಟ್ ಈಸ್ ದ ಎಂಡ್ ಫಾರ್ ದಿಸ್ ಅಂತ ಈಗ ಸಬ್ಮಿಟ್ ಮಾಡ್ತಾರೆ. ನಾನು ಹೇಳೋದು ನೀವು ಹೇಳ್ತೀರಾ ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡವ್ರಿಗೆ ಅಂತ. ಕಾನೂನು ಬ್ಲ್ಯಾಕು ವೈಟು ಎರಡೇ ಇದ್ದರೆ ಕಾನೂನು ಇಂಪ್ಲಿಮೆಂಟೇಷನ್ ಆಗುತ್ತೆ. ಅದರ ಮಧ್ಯ ನಾವು ಕಲರ್ಸ್ ಕೊಟ್ಟರೆ ನಿಮಗೂ ಗೊತ್ತು, ನನಗಿಂತ ನಿಮಗೆ ಚೆನ್ನಾಗಿ ಅನುಭವ ಇದೆ ನಮ್ಮಲ್ಲಿ ಏನೆಲ್ಲ ದುರುಪಯೋಗ ಮಾಡ್ತಾರೆ ಅಂತ. ಅದರ ಹೆಸರಿನಲ್ಲಿ ಹೊಸ ಲೇಔಟ್ಗಳು ಮತ್ತೆ ಶುರುವಾಗ್ತವೆ. ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಕೇಳೋದು. ಸೆಂಟ್ರಲ್ ಇರೋದಕ್ಕಷ್ಟೇ, ನಾನು ಹೊಸದಾಗೇನು ಮಾಡಲ್ವಲ್ಲ ಅವರು. ವಿ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ನಾವು ಕೂಡ ನಾವು UD ಸೇರಿ ನಾವು ಮಾತನಾಡ್ತೀವಿ. ಇಟ್ ಈಸ್ ಟಫ್ ಟಾಸ್ಕ್ ಸರ್, ವಿಲ್ ಮಾಡ್ತೀವಿ. ಈಗ ನಾವು ಹೇಳ್ದಂಗೆ ಇದು ಯಾರೂ ಕೇಳಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ನಾವೇ ತಿಳ್ಕೊಂಡು ಇಲ್ಲಪ್ಪ ಬಡವರಿಗೆ ಅನಾನುಕೂಲ ಆಗಬಾರ್ದು ಅಂದ್ಬಿಟ್ಟು ನಾವು ಮಾಡಿಬಿಟ್ಟು ಸುಮಾರು 1 ಕೋಟಿ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರ್ತಾ ಇದ್ದೀವಿ ಸಭಾಪತಿಗಳೇ. ಹಿಂದೆ ಎಂದೂ ಆಗಿಲ್ಲ. ಈಗ ಅವರಿಗೂ ದಾಖಲೆನೂ ಸಿಕ್ತು, ಅವ್ರಿಗೆ ಇವಾಗೆಲ್ಲ ಅಧಿಕೃತವಾಗಿ ಸರ್ಕಾರದ ಸವಲತ್ತು ಸಿಗ್ಬೋದು. ದೇ ಕ್ಯಾನ್ ಕ್ಲೇಮ್ ಎವ್ರಿಥಿಂಗ್. ಬಟ್ ಲೈಕ್ ಐ ಸೆಡ್ ಸರ್ ಅರ್ಲಿಯರ್, ದಿಸ್ ಈಸ್ ಅ ಗ್ರೇ ಏರಿಯಾ. ಸೊ ಇಫ್ ಯು ಹ್ಯಾವ್ ಸೊಲ್ಯೂಷನ್ಸ್, ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಆಕ್ಸೆಪ್ಟ್. ಪಂಚಾಯತಿಗೆ ನೀವು ಇವು ಕೊಟ್ಟು ಇನ್ಸ್ಪೆಕ್ಷನ್ ಮಾಡಿ ಜಿ ಟ್ಯಾಗ್ ಮಾಡಿ ಕೊಡ್ಬೋದಾ ಅಂತ ಅಲ್ಲ ನಾನು ಹೇಳೋದು. ಏನಾದರೂ ಒಂದು ಮಾಡಬೇಕಲ್ಲ, ಸೆಂಟ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ನಾನು ಕೇಳೋದು. ಜವರಾಯಗೌಡ PH ಪುರ, ಪೂಜಾರ್ಪುರ, ರವಿಕುಮಾರ್ ಖರ್ಗೆ ಅವರ ನೀವು ಹೋಗ್ತಿರೋರಿ, ಅದೇ ನಿಮಗೆ ಬಿಟ್ಟದ್ದು ಆಯಿತು, ನಿಮಗೆ ಬಿಟ್ಟದ್ದು ಫ್ರೀ. ಕೇಳಪ್ಪ ರವಿ, ಪೂಜಾರ ಅವ್ರದ್ದು. ಸಭಾಪತಿಗಳೇ, ಪ್ರಶ್ನೆ ಸಂಖ್ಯೆ 4 ಸಭಾಪತಿಗಳೇ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲೆಮಾರಿ ಜನಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನ ಕೇಳಿದರೆ, ಆಮೇಲೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಾ? ಈ ಪ್ರಶ್ನೆಯನ್ನ ಮಾನ್ಯ ಸಚಿವರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಮುದುಕಾದ ಇನ್ನೂ ಬುದ್ಧಿಲ್ಲ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಕೇಳಿಗೆ ಉತ್ತರ ಒದಗಿಸಿದರು. ಸಭಾಪತಿಗಳೇ, ವಿವರ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಬಾಗಲಕೋಟೆ ಜಿಲ್ಲೆನಲ್ಲಿ ಒಟ್ಟು ಜನಸಂಖ್ಯೆ ಬಂದು 90,192 ಅನ್ನುವಂಥದ್ದಿದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಾ ಅವರಿಗೆ? ಅದೇ ಅಷ್ಟು ಮನೆಗಳನ್ನು ಕೊಟ್ಟಿದ್ದೀರಾ? ಅಂಗಡಿಗೆ ಬೇರೆಯವ್ರ ಪರವಾಗಿ ಕೇಳ್ತಾ ಇದ್ದೀನಿ. ಸರ್, ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 115 ಮನೆಗಳನ್ನು ಮಂಜೂರು ಮಾಡಿದ್ದೀವಿ ಮಾನ್ಯ ಸಭಾಪತಿಗಳೇ. ಅದರಲ್ಲಿ 96 ಮನೆಗಳು ಪೂರ್ಣಗೊಂಡಿದ್ದಾವೆ, 11 ಮನೆಗಳು ಪ್ರಗತಿ ಹಂತದಲ್ಲದವು, 5 ಮನೆಗಳ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ. ಅದರೊಳಗೆ 13 ಮನೆಗಳು ರದ್ದುಪಡಿಸಲಾಗಿದೆ. ಅಂದರೆ ಅವರು ಸರಿಯಾದ ದಾಖಲೆಗಳನ್ನು ಕೊಡಲಾರ್ದಕ್ಕೆ ಅದನ್ನು ರದ್ದುಪಡಿಸುವಂಥ ಕೆಲಸ ಆಗಿದೆ. ಅದನ್ನು ಬಿಟ್ಟರೆ ಅಲ್ಲಿ ನಿಜವಾಗಲೂ ಎಲ್ಲ ಕಡೆ ಅಲೆಮಾರಿಗಳು ಬೇರೆ ಬೇರೆ ಜಿಲ್ಲೆಯೊಳಗೂ ಜಾಸ್ತಿ ಇದ್ದಾರೆ. ಇದನ್ನು ನಾವು 2007-8 ಮಾಡಿದಂಥ ಯೋಜನೆ ಇದು. ಇನ್ನೂ ಈ ಸತಿಯನ್ನು ನಾವು ಅದಕ್ಕೆ ಏನಾಗಿದೆ ಮಾನ್ಯ ಸಭಾಪತಿಗಳೇ, ಅವತ್ತಿನ ಅವಧಿಯೊಳಗೆ 1,25,000 ರೂಪಾಯಿ ಒಂದು ಮನೆಗೆ ಕಟ್ಟಲಿಕ್ಕೆ ನಾವು ದುಡ್ಡನ್ನು ಇಟ್ಟಿದ್ವಿ. ಹೀಗಾಗಿ ಅವತ್ತು ಯಾರೂ ಆ ಅಲೆಮಾರಿಗಳು ಅಪ್ಲಿಕೇಶನ್ ಹಾಕಂಥ ಪರಿಸ್ಥಿತಿ ಬರಲಿಲ್ಲ. ಈ ಸತಿ ನಾವು ಇದ್ರೊಳಗೆ ಕೇಳಿದ್ವಿ. ಇನ್ನೂ ನಮಗೆ 54 ಕೋಟಿ ಇನ್ನೂ ವಸತಿ ಇಲಾಖೆ ಒಳಗೆ ನಮ್ಮ ದುಡ್ಡಿದೆ. ಅದಕ್ಕೆ ನಾನು ಫೈನಾನ್ಸ್ದೊಳಗೆ 2-3 ಸತಿ ಕಳಿಸಿದ್ದೀನಿ. ಏನಂದರೆ ಅದನ್ನು ಇದನ್ನು ದುಡ್ಡನ್ನು ಜಾಸ್ತಿ ಮಾಡಬೇಕು ಅಂತ, ಕನಿಷ್ಠ 3-3.5 ಲಕ್ಷ ಆದ್ರೂ ಮಾಡಬೇಕು ಅಂತಂದು ಕೇಳಿದ್ದೀವಿ. ಈ ಸತಿ ಕೊಟ್ಟ ಮೇಲೆ ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಈಗಾಗಲೇ
ತುಮಕೂರು ಜಿಲ್ಲೆಯೊಳಗೆ ಸಿರಾನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಕೊಪ್ಪಳ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಮತ್ತು 2-3 ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಮತ್ತು ಬೆಳಗಾವಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮಾನ್ಯ ಸಭಾಪತಿ. ಅಂದರೆ ಮಾಡೆಲ್ ಆಗಿ ಈ ಸತಿಯನ್ನು ಮನೆಯನ್ನು ಕಟ್ಟಿಸ್ಬೇಕು ಅಂತ ನಿರ್ಮಿತಿ ಕೇಂದ್ರದಿಂದ ಅದನ್ನು ಮಾಡಿ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಂಡು ಒಂದು ಹೊಸ ಮಾಡೆಲ್ನ ಕಟ್ಟಿಸುವಂಥ ನಿರ್ಧಾರಕ್ಕೆ ಈ ವರ್ಷ ನಾವು ಕಾಲಿಟ್ಟಿದ್ದೀವಿ. ಮುಂದಿನ ದಿನಮಾನದೊಳಗೆ ಬಾಗಲಕೋಟೆ ಒಳಗೂ ನಾವು ಅಲ್ಲಿ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ಅವಧಿಯಿಂದ ಅದನ್ನು ಬಾಗಲಕೋಟೆ ಜಿಲ್ಲೆಯನ್ನು ತೆಗೆದುಕೊಳ್ಳುವಂಥ. ಅಲ್ಲ ನೋಡಿ, ನಮ್ಮ ಹತ್ರ ಇರೋ ಮಾಹಿತಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.